ನಮಸ್ಕಾರ ಎಲ್ಲರಿಗೂ. ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ. 73,138 ಈ ಸಂಖ್ಯೆ 2019ರಲ್ಲಿ ಕಾಣೆಯಾದ ಮಕ್ಕಳ ಸಂಖ್ಯೆ. ಪ್ರತಿ 8 ನಿಮಿಷಕ್ಕೆ ಒಂದು ಮಗು ಇಂಡಿಯಾದಲ್ಲಿ ಮಿಸ್ಸಿಂಗ್ ಆಗುತ್ತೆ. ಏನಾಗಬಹುದು ಎಲ್ಲ ಮಕ್ಕಳ ಜೀವನ ಅನ್ನೋದು ನಮ್ಮ ಯೋಚನೆಗೆ ನಿಲುಕದ್ದು. ಸ್ವಂತ ಮನೆಯಿಂದ ಆಚೆ ಹೋದವರು ಕೆಲಸ ಮಾಡ್ತಾರೆ, ಇಲ್ಲ ಅಂದರೆ ಕ್ರಿಮಿನಲ್ ಗ್ಯಾಂಗ್ ಸೇರ್ಕೊಳ್ತಾರೆ. ಹಾಗೆಯೇ ಹೆಚ್ಚಿನವರು ಚೈಲ್ಡ್ ಟ್ರಾಫಿಕಿಂಗ್ ಅಥವಾ ಆರ್ಗನ್ ಟ್ರೇಡ್ ಮಾಡುವ ಭಯಾನಕ ಜನರ ಕೈಗೆ ಸಿಕ್ಕಿ ಹಾಕ್ಕೊಳ್ತಾರೆ. ಹಾಗೆಯೇ ಕೆಲವರು ಹೈವಾನರ ಕೈಗೆ ಸಿಗುತ್ತಾರೆ, ಅವರು ಕ್ಯಾನಬಲಿಸಮ್ ಮಾಡ್ತಾರೆ. ಕ್ಯಾನಬಲಿಸಮ್ is the act or practice of human eating the flesh or internal organs of other human being. ಇವತ್ತು ನಾವು ನೋಯ್ಡಾದ ಒಂದು ಭಯಾನಕ ಕೇಸ್ನ ಬಗ್ಗೆ ಮಾತಾಡೋಣ. ಅದರ ಹೆಸರು ಏನಂದರೆ ನಿತಾರಿ ಮರ್ಡರರ್ಸ್. 2005ರಲ್ಲಿ ನಿತಾರಿ ಪೊಲೀಸ್ ಸ್ಟೇಷನ್ನಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಮಿಸ್ಸಿಂಗ್ ಕಂಪ್ಲೇಂಟ್ ಬ್ಯಾಕ್ ಟು ಬ್ಯಾಕ್ ಫೈಲ್ ಆಗ್ತಾ ಇತ್ತು. ಹೆಚ್ಚಿನ ಕೇಸ್ನಲ್ಲಿ ಪೇರೆಂಟ್ಸ್ ಮಕ್ಕಳ ವಯಸ್ಸು ತಪ್ಪು ಹೇಳ್ತಿದ್ದಾರೆ ಮತ್ತು ಅವರು ಮೈನರ್ ಅಲ್ಲ, ಅಡಲ್ಟ್ ಎಂದು ರಿಪೋರ್ಟ್ ಕ್ಲೋಸ್ ಮಾಡಲಾಗ್ತಿತ್ತು. ಹಾಗೆ ಇನ್ನೂ ಕೆಲವು ಕೇಸ್ನಲ್ಲಿ ಹೆಣ್ಣು ಹುಡುಗಿ ಆಗಿರೋದರಿಂದ ಓಡಿ ಹೋಗಿರಬಹುದು ಹುಡುಗನ ಜೊತೆ ಎಂದು ರಿಪೋರ್ಟ್ ಮಾಡಲಾಗ್ತಿತ್ತು. 2005ರಲ್ಲಿ ಕ್ರಿಕೆಟ್ ಆಡುತ್ತಿರುವಾಗ ಸೆಕ್ಟರ್ ಡಿನಲ್ಲಿ ಕೆಲವು ಮಕ್ಕಳಿಗೆ ಹಿಂದೆ ಇರುವ ನಾಲೆಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಕೈ ಸಿಕ್ಕಿತ್ತು. ಪೊಲೀಸ್ಗೆ ಹೇಳಿದ ನಂತರ ಪೊಲೀಸ್ ಊರಿನವ್ರಿಗೆ ಹೇಳಿದ್ರು ಆ ಕೈ ಮನುಷ್ಯನದಲ್ಲ, ಬದಲಾಗಿ ಪ್ರಾಣಿಯದ್ದು ಎಂದು. ನಂತರ 2006 ಮೇ 7ನೇ ತಾರೀಕು 26 ವಯಸ್ಸಿನ ಮಗಳು ಪಾಯಲ್ ಮಿಸ್ಸಿಂಗ್ ಎಂದು ತಂದೆ ನಂದಲಾಲ್ ಕಂಪ್ಲೇಂಟ್ ಮಾಡಲು ನಿತಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಅವರ ಪ್ರಕಾರ ಪಾಯಲ್ ಮಹೇಂದರ್ ಸಿಂಗ್ ಪಾಂಡೆಯ ಮನೆಗೆ ಆಟೋದಲ್ಲಿ ಹೋಗಿದ್ಲು. ಯಾವಾಗ ಮಹೇಂದರ್ ಸಿಂಗ್ ಮನೆಗೆ ಹೋಗ್ತಾರೆ, ಆಗ ಅಲ್ಲಿ ಕೆಲಸ ಮಾಡುವ ಸುರೇಂದರ್ ಕೊಹ್ಲಿ ಪಾಯಲ್ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ಎಂದು ಹೇಳ್ತಾನೆ. ಪೊಲೀಸ್ ಸೀರಿಯಸ್ ಆಗಿ ಕೇಸನ್ನು ಕನ್ಸಿಡರ್ ಮಾಡೋದಿಲ್ಲ ಮತ್ತು ನಂದಲಾಲ್ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಸುಸ್ತಾಗಿ ಬಿಟ್ಟಿರ್ತಾರೆ. 1 ತಿಂಗಳ ನಂತರ ನಂದಲಾಲ್ SSP ಅನ್ನು ಅಪ್ರೋಚ್ ಮಾಡ್ತಾರೆ. ಪಾಯಲ್ ಫೋನ್ ಟ್ರೇಸ್ ಮಾಡುವಾಗ ಗೊತ್ತಾಗುತ್ತೆ ಲಾಸ್ಟ್ ಲೊಕೇಶನ್ ತೋರಿಸಿದ್ದು ಮಹೇಂದರ್ ಸಿಂಗ್ ಪಾಂಡೆಯ ಮನೆಯಲ್ಲಿ ಎಂದು. SSP ಪಾಯಲ್ನ ಕಾಲ್ ರೆಕಾರ್ಡ್ಸ್ ತರಿಸಿದ್ರು. ಆಗ ಗೊತ್ತಾಗುತ್ತೆ ಪಾಯಲ್ ಮಿಸ್ಸಿಂಗ್ ಆಗುವ 1 ದಿನದ ಮೊದಲು ಸುರೇಂದರ್ ಕೊಹ್ಲಿ ಮತ್ತು ಪಾಯಲ್ನ ನಡುವೆ ಮಾತುಕತೆಯಾಗಿತ್ತು ಎಂದು. ನಂತರ ನಂದಲಾಲ್ ಸುರೇಂದರ್ ಕೊಹ್ಲಿಯನ್ನು ಕೇಳಿದ್ರೆ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ನಂತರ ಇನ್ವೆಸ್ಟಿಗೇಷನ್ಗಾಗಿ ಸುರೇಂದರ್ ಕೊಹ್ಲಿಯನ್ನು ಕಸ್ಟಡಿಗೆ ಪೊಲೀಸ್ ಕರ್ಕೊಂಡು ಹೋಗ್ತಾರೆ. ಮಾಲೀಕ ಮಹೇಂದರ್ ಸಿಂಗ್ ಅವನನ್ನು ಬೇಲ್ ಕೊಡಿಸಿ ಬಿಡಿಸ್ಕೊಂಡು ಬರ್ತಾನೆ. ಹಾಗೆಯೇ ಪೊಲೀಸ್ ಬಳಿ ಕಾಲ್ ರೆಕಾರ್ಡಿಂಗ್ಸ್ ಬಿಟ್ರೆ ಬೇರೆ ಯಾವುದೇ ಸಾಕ್ಷಿ ಇರೋದಿಲ್ಲ. ನಂತರ ಅಕ್ಟೋಬರ್ನಲ್ಲಿ ನಂದಲಾಲ್ ಕೋರ್ಟ್ಗೆ ಅಪ್ರೋಚ್ ಮಾಡ್ತಾನೆ. 2006ನೇ ಡಿಸೆಂಬರ್ 29ನೇ ತಾರೀಕಿನಂದು. ಅಂದು ನೋಯ್ಡಾದ ಗ್ರಾಮದ ಜನರು ನೋಡಿದ್ದು ಕಲ್ಪನೆಗೂ ನಿಲುಕದ್ದಾಗಿತ್ತು. ಆ ದಿನ ಸೆಕ್ಟರ್ 31 DS ಬಂಗ್ಲೆಯ ಹಿಂದೆ ಇರುವ ನದಿಯಲ್ಲಿ ಪ್ಲಾಸ್ಟಿಕ್ನಲ್ಲಿ ತುಂಬಾ ಅಸ್ಥಿ ಪಂಜರಗಳು ಸಿಕ್ಕಿದ್ದವು. ಇದನ್ನು ನೋಡಿದ ಇಡೀ ದೇಶ ಆಶ್ಚರ್ಯಗೊಂಡಿತ್ತು. ಸುರೇಂದರ್ ಕೊಹ್ಲಿ ಅವತ್ತು ಒಬ್ಬನೇ ಇದ್ದ ಬಂಗಲೆಯಲ್ಲಿ ಮತ್ತು ಮಾಲೀಕ ಯಾರನ್ನೋ ಭೇಟಿ ಮಾಡಲು ಚಂಡೀಗಢಕ್ಕೆ ಹೋಗಿದ್ದ. ಪೊಲೀಸ್ ಇಬ್ಬರನ್ನೂ ಅರೆಸ್ಟ್ ಮಾಡಿದ್ರು. ದೇಶದ ಎಲ್ಲರದ್ದು ಒಂದೇ ಉದ್ದೇಶವಾಗಿತ್ತು, ಅಂದು ನ್ಯಾಯ ಸಿಗಬೇಕು ಅಷ್ಟೇ ಎಂದು. ತುಂಬಾ ಪ್ರೆಷರ್ ಇದ್ದ ಕಾರಣ ಈ ಕೇಸನ್ನು 2017ನೇ ಜನವರಿ 10ನೇ ತಾರೀಕು CBIಗೆ ಕೊಡಲಾಗಿತ್ತು. ಸ್ಪೆಷಲ್ CBI ಕೋರ್ಟ್ ಸುರೇಂದರ್ ಮತ್ತು ಪಾಂದೇರ್ನನ್ನು CBI ಕಸ್ಟಡಿಯಲ್ಲಿ ಇಡಲು ಆದೇಶ ಹೊರಡಿಸಿತ್ತು. CBI ಕಸ್ಟಡಿಯಲ್ಲಿ 60 ದಿನ ಇಟ್ಟ ನಂತರ ಅವರ ಇಬ್ಬರ ವಿರುದ್ಧ ಯಾವುದೇ ಸಾಕ್ಷಿಗಳು ಸಿಗಲಿಲ್ಲ. ಪಾಂದೇರ್ನ ಸಂಪೂರ್ಣ ಕುಟುಂಬ ಚಂಡೀಗಢದಲ್ಲಿ ಇರುತ್ತಿದ್ರು. ಅವನು ಒಬ್ಬನೇ ಸರ್ವೆಂಟ್ನ ಜೊತೆಗೆ DS ಬಂಗ್ಲೆಯಲ್ಲಿ ಇರುತ್ತಿದ್ದ. ಆಗಾಗ ಪಾಂದೇರ್ ಕಾಲ್ ಗರ್ಲ್ಸ್ ಅನ್ನು ಬಂಗಲೆಗೆ ಕರೆಸ್ಕೊಳ್ತಿದ್ದ.
2007 ಫೆಬ್ 27ನೇ ತಾರೀಕು ಕೊಹ್ಲಿ ತಾನೇ ತನ್ನ ಕ್ರೈಮ್ ಅನ್ನು ಒಪ್ಪಿಕೊಳ್ತಾನೆ. ಇದರ ನಂತರ ಹೇಳುವ ವಿಷಯ ತುಂಬಾ ಭಯಾನಕವಾದದ್ದು. 9 ಹೆಣ್ಣು ಮಕ್ಕಳು, 4 ಅಡಲ್ಟ್ ವುಮೆನ್ ಮತ್ತು 2 ಗಂಡು ಮಕ್ಕಳು. ಸುರೇಂದ್ರ ಕೊಹ್ಲಿ ಎಲ್ಲರನ್ನೂ ತನ್ನ ಬಲೆಗೆ ಬೀಳಿಸಿ DS ಬಂಗ್ಲೆಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿರುವುದಾಗಿ. ವಿಷಯ ಇಲ್ಲಿಗೆ ಮುಗಿಯುವುದಿಲ್ಲ. ಅವನು ಇದನ್ನು ಹೇಳ್ತಾನೆ, ಅವನು ಸೆಕ್ಸ್ ಮಾಡಿದ್ದ ಸತ್ತ ಹೆಣಗಳ ಜೊತೆಗೆ ಎಂದು. ಸುರೇಂದ್ರ ಇದರ ಜೊತೆಗೆ ಹೇಳ್ತಾನೆ, ಹೆಣಗಳನ್ನು ವಾಶ್ರೂಮ್ನಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅಡುಗೆ ಮನೆಯಲ್ಲಿ ಬೇಯಿಸಿ ಅದನ್ನು ತಿನ್ನುತ್ತಿದ್ದ ಎಂದು. ಮತ್ತು ಉಳಿದ ಅಂಶಗಳನ್ನು ಪ್ಲಾಸ್ಟಿಕ್ನಲ್ಲಿ ಪ್ಯಾಕ್ ಮಾಡಿ ಹಿಂದೆ ಇರುವ ನದಿಗೆ ಅವನು CBI ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿಯ ಇನ್ಚಾರ್ಜ್ ಸಿಮ್ರನ್ಜಿತ್ ಕೌರ್ಗೆ ಪಾಂದೇರ್ ರೆಗ್ಯುಲರ್ ಆಗಿ ಹಣ ಕೊಡುತ್ತಿದ್ದ ಎಂದು. ಪೊಲೀಸ್ ಮತ್ತು ಅಥಾರಿಟಿಯ ನೆಗ್ಲಿಜೆನ್ಸಿಯಿಂದಾಗಿ ಬದುಕಬೇಕಾಗಿದ್ದವರು ಸತ್ತು ಹೋಗಿದ್ದರು. ಸರ್ಕಾರ 2 ಜನರ ತಂಡವನ್ನು ನೋಯ್ಡಾಗೆ ಕಳಿಸಿ ನಂತರ SSP, ASP ಮತ್ತು ಸರ್ಕಲ್ ಆಫೀಸರ್ ಮತ್ತು 3 ಚೌಕಿ ಇನ್ಚಾರ್ಜ್ ಅನ್ನು ಸಸ್ಪೆಂಡ್ ಮಾಡಿದ್ರು. 2006ರಲ್ಲಿ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅವರ ಎಕ್ಸ್ಪರ್ಟ್ ಕಮಿಟಿಯನ್ನು ನೋಯ್ಡಾಗೆ ಕಳಿಸಿದ್ರು ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಲು. ಡಾಕ್ಟರ್ ವಿನೋದ್ ಕುಮಾರ್ ನೋಯ್ಡಾದ ಚೀಫ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅಬ್ಸರ್ವ್ ಮಾಡಿದ್ರು. ಹೆಣವನ್ನು ಕಟ್ ಮಾಡಿದ ರೀತಿ ಮತ್ತು ಅದರ ಮಾರ್ಕ್ಸ್ ನೋಡಿದ್ರೆ ಇದು ಆರ್ಗನ್ ಟ್ರೇಡಿಂಗ್ ಆಗಿ ಮಾಡಿರಬಹುದು ಎಂದು. ಆದರೆ CBIಗೆ ಯಾವುದೇ ಸಾಕ್ಷಿ ಸಿಗುವುದಿಲ್ಲ ಆರ್ಗನ್ ಟ್ರೇಡಿಂಗ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ. ಸುರೇಂದ್ರ ಕೊಹ್ಲಿ ತನ್ನ ಕೇಸನ್ನು ತಾನೇ ಕೋರ್ಟ್ ನಲ್ಲಿ ಫೈಟ್ ಮಾಡುತ್ತಿದ್ದ. 2009ರಲ್ಲಿ ಸೆಪ್ಟೆಂಬರ್ 10ನೇ ತಾರೀಕು ಕೊಹ್ಲಿ ಮತ್ತು ಪಾಂದೇರ್ಗೆ 14 ವರ್ಷದ ರಿಂಪಾ ಹಲ್ದಾರ್ ರೇಪ್ ಮತ್ತು ಮರ್ಡರ್ ಮಾಡಿರುವುದರಿಂದಾಗಿ ಸಾವಿನ ಶಿಕ್ಷೆ ಕೋರ್ಟ್ ವಿಧಿಸಿತ್ತು. ಆದರೆ ಪಾಂದೇರ್ಗೆ ಅಪರಾಧ ಮುಕ್ತ ಎಂದು ಕೋರ್ಟ್ ಕ್ಲಿಯರ್ ಮಾಡುತ್ತೆ. ನಂತರ ಕೊಹ್ಲಿಯ ಡೆತ್ ಸೆಂಟೆನ್ಸ್ ಚೇಂಜ್ ಆಗಿತ್ತು ಲೈಫ್ ಸೆಂಟೆನ್ಸ್ ಆಗಿ. 2017ನೇ 24 ಜುಲೈನಲ್ಲಿ CBI ಕೋರ್ಟ್ ಇಬ್ಬರಿಗೂ ಪಿಂಕಿ ಸರ್ಕಾರ್ ಮರ್ಡರ್ ಮತ್ತು ರೇಪ್ ಕೇಸ್ನಿಂದಾಗಿ ಸಾವಿನ ಶಿಕ್ಷೆ ವಿಧಿಸಿತ್ತು. ನಿತಾರಿಯ ರೀಸೆಂಟ್ ಸ್ಟೇಟಸ್ನಿಂದ ಕೊಹ್ಲಿಯನ್ನು ಅಪರಾಧ ಮುಕ್ತ ಎಂದು ಡಿಕ್ಲೇರ್ ಮಾಡಲಾಗುತ್ತಿತ್ತು. ಯಾಕಂದ್ರೆ 13ನೇ ಮರ್ಡರ್ ಕೇಸ್ನಲ್ಲಿ ಯಾವುದೇ ಸಾಕ್ಷಿ ಇಲ್ಲದ ಕಾರಣ. ಇನ್ನೂ ಕೆಲವು ಕೇಸ್ಗಳು ಜಡ್ಜ್ಮೆಂಟ್ ಪೆಂಡಿಂಗ್ ಇದೆ. ಹಾಗೆಯೇ ಇಬ್ಬರು ಈಗ ದಾಸನಾ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. 16ನೇ ಮರ್ಡರ್ ಕೇಸ್ನ ಸಾಕ್ಷಿಗಳು ಕೊಹ್ಲಿಯನ್ನು ಅಪರಾಧಿ ಎಂದು ಹೇಳುತ್ತವೆ. ಹಾಗೆಯೇ ಯಾವುದೇ ಕನೆಕ್ಷನ್ ಪಾಂದೇರ್ಗೆ ಇಲ್ಲ ಎಂದು CBI ಹೇಳುತ್ತದೆ. ಪಾಂದೇರ್ ಆರೋಪಿಯಾಗಿದ್ದು ಒಂದು ಇಮ್ಮೋರಲ್ ಟ್ರಾಫಿಕಿಂಗ್ ಕೇಸ್ನಲ್ಲಿ. ನಂತರ ಕೊಂದವರ ಫ್ಯಾಮಿಲಿ ಹೇಳುವ ಪ್ರಕಾರ ಇನ್ನೂ 5 ಕೇಸ್ನಲ್ಲಿ ತಪ್ಪಿತಸ್ಥ ಎಂದು ಗಾಜಿಯಾಬಾದ್ ಕೋರ್ಟ್ ಹೇಳುವುದು. ಪಾಂದೇರ್ ಲಾಯರ್ ದೇವರಾಜ್ ಸಿಂಗ್ ಗಾಜಿಯಾಬಾದ್ ಕೋರ್ಟ್ನಲ್ಲಿ ಹೇಳುತ್ತಾರೆ, 6 ಕೇಸ್ನಲ್ಲಿ 1 ಕೇಸ್ ಪೆಂಡಿಂಗ್ ಇದೆ ಗಾಜಿಯಾಬಾದ್ ಕೋರ್ಟ್ನಲ್ಲಿ. ನಂತರ ಉಳಿದದ್ದು ಅಪೀಲ್ ಬಿಫೋರ್ ದ ಹೈಯರ್ ಕೋರ್ಟ್. ತುಂಬಾ ಚಿಂತಿತ ಪಡಿಸುವ ವಿಷಯ ಏನಂದ್ರೆ, ಇಷ್ಟೆಲ್ಲ ಆದ ಮೇಲೂ ಸುರೇಂದ್ರ ಕೊಹ್ಲಿ ಮುಖದಲ್ಲಿ ಪಶ್ಚಾತ್ತಾಪ ಸ್ವಲ್ಪವೂ ಇರಲಿಲ್ಲ ಮತ್ತು ದುಃಖ ಅವನಲ್ಲಿ ಇರಲೇ ಇಲ್ಲ. ಕೆಲವು ಆಫೀಸರ್ಸ್ ಈ ಕೇಸ್ನ ಕೆಲಸ ಮಾಡುವವರು ಹೇಳಿದ್ರು, ಕೊಹ್ಲಿಯನ್ನು ನೋಡಿದ್ರೆ ಈ ಎಲ್ಲಾ ಕೆಲಸ ಅವನು ಮಾಡುತ್ತಾನೆ ಎಂದು ಅನ್ನಿಸೋದೇ ಇಲ್ಲ ಎಂದು. ಅವನು ಅರೆಸ್ಟ್ ಆದಾಗ ಅವನ ಮುಖದಲ್ಲಿ ದುಃಖ ಅಥವಾ ಭಯದ ಬದಲು ನಗು ಇತ್ತು. ಈ ಎಲ್ಲಾ ಲಕ್ಷಣಗಳು ಒಬ್ಬ ಸೈಕೋಪಾತ್ ಎನ್ನುವುದನ್ನು ಎತ್ತಿ ಹೇಳುತ್ತಿತ್ತು. ಕೊಹ್ಲಿ ಇನ್ನು ಹೇಳ್ತಾನೆ, ಕನ್ಫೆಷನ್ ಅಲ್ಲಿ ಅವನ ಓನರ್ ರಾತ್ರಿ ಸೆಕ್ಸ್ ವರ್ಕರ್ಸ್ ಅನ್ನು ಕರೆತರುತ್ತಿದ್ದ ಮತ್ತು ಕೊಹ್ಲಿ ಅವರಿಗೆ ಊಟ ರೆಡಿ ಮಾಡಿ ಕೊಡುತ್ತಿದ್ದ. ಇದನ್ನು ಎಲ್ಲ ನೋಡಿ ಕೊಹ್ಲಿ ಕೂಡ ಸೆಕ್ಸ್ ಮಾಡಲು ಆತರ ಹುಟ್ಟುಕೊಳ್ಳುತ್ತೆ.
ನಂತರ ಡಿಎಸ್ ಬಿಲ್ಡಿಂಗ್ನ ಹೊರಗಡೆ ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನು ಡಿಎಸ್ ಬಿಲ್ಡಿಂಗ್ನ ಒಳಗೆ ಕರೆತಂದು ಈ ರೀತಿ ಮಾಡುತ್ತಿದ್ದ ಮತ್ತು ಹೇಳ್ತಾನೆ, ಅವನಿಗೆ ಸತ್ತ ಹೆಣಗಳ ಒಟ್ಟಿಗೆ ಸೆಕ್ಸ್ ಮಾಡಲು ಕಾರಣ ಅವನು ಪೊಸೆಸ್ಡ್ ಎಂದು. ಎಲ್ಲರಲ್ಲಿ ಒಬ್ಬಳು ಬಚಾವಾಗಿ ತಂದೆಗೆ ಲೆಟರ್ ಅನ್ನ ಬರೆದಿರ್ತಾಳೆ. ಅದರಲ್ಲಿ ಹೇಳಿದ್ದಾಳೆ, ನನ್ನ ಮದುವೆ ಆಗಿದೆ ಮತ್ತು ನಾನು ನೇಪಾಳದಲ್ಲಿ ಸೆಟಲ್ ಆಗಿದ್ದೇನೆ ಎಂದು. ಈ ಲೆಟರ್ ಪೊಲೀಸ್ ಕೈಗೆ ಸಿಕ್ಕಾಗ ಹಲವಾರು ಪ್ರಶ್ನೆಗಳು ಹುಟ್ಟುತ್ತವೆ. ಸತ್ಯ ಅಥವಾ ಸುಳ್ಳು ಎನ್ನುವುದಕ್ಕೆ ಯಾವುದೇ ಉತ್ತರ ಸಿಗೋದಿಲ್ಲ. 2005ರಿಂದ 2006ರಲ್ಲಿ ನಿಥಾರಿಯಲ್ಲಿ ಮತ್ತು ಹತ್ತಿರದ ಊರಿನಿಂದ 50 ಮಕ್ಕಳು ಕಳೆದು ಹೋಗಿದ್ರು. ಅದರಲ್ಲಿ 16 ಹೆಣಗಳು ಸಿಕ್ಕಿದ್ದವು. ಅದಕ್ಕೆ ಕಾರಣ ಕೊಹ್ಲಿಯಾಗಿದ್ದ. ಮತ್ತೆ ಉಳಿದ ಮಕ್ಕಳು ಎಲ್ಲಿ ಇದ್ದಾರೆ ಎನ್ನುವ ಯಾವ ಸುಳಿವೂ ಇಲ್ಲ. 2014ರಲ್ಲಿ ಸುರೇಂದ್ರನ ತಾಯಿ 68ನೇ ವಯಸ್ಸಿನವರು ಉತ್ತರಾಖಂಡದಿಂದ ಮೀರಟ್ ಜೈಲ್ಗೆ ಭೇಟಿ ಮಾಡಲು ಬಂದಿದ್ರು. 45 ನಿಮಿಷ ಮಾತುಕತೆ ನಡೆದ ನಂತರ ರಿಪೋರ್ಟರ್ಸ್ಗೆ ಹೇಳ್ತಾರೆ, ಅವರ ಮಗ ಯಾವುದೇ ಕ್ರೈಮ್ ಮಾಡಲು ಸಾಧ್ಯವಿಲ್ಲ ಎಂದು. ಸುರೇಂದ್ರ ಅಮ್ಮನಿಗೆ ಹೇಳಿದ್ದ, ಅವನು ಬಲಿಕ ಬಗ್ರ ಆಗಿದ್ದ ಎಲ್ಲ ದೊಡ್ಡ ವ್ಯಕ್ತಿಗಳ ನಡುವೆ ಎಂದು. ಅವನ ತಾಯಿ ಹೇಳುವುದು ಏನಂದ್ರೆ, ಪಾಂದೇರ್ಗೆ ಶಿಕ್ಷೆ ಆಗಲ್ಲ ಅಂದ್ರೆ ಸುರೇಂದ್ರಗೂ ಶಿಕ್ಷೆ ಆಗಬಾರದು. ಆದರೆ ಸುರೇಂದ್ರನ್ಗೆ ಹ್ಯಾಂಗ್ ಮಾಡೋದಾದರೆ ಪಾಂದೇರ್ಗೂ ಕೂಡ ಹ್ಯಾಂಗ್ ಮಾಡಬೇಕು ಎಂದು. ಒಂದು ನಾರ್ಮಲ್ ಮನುಷ್ಯನ ದೇಹ ಡಿಕಂಪೋಸ್ ಆಗೋದಕ್ಕೆ 3 ವರ್ಷ ಆಗುತ್ತೆ. ಹಾಗಾದ್ರೆ ಕೊಹ್ಲಿ ಎಲ್ಲಾ ಕೊಲೆಯಾದವರನ್ನು ಹಿಂದೆ ಇರುವ ನಾಲೆಯಲ್ಲಿ ಹಾಕಿದ್ದಾದರೆ ಯಾಕೆ ಅಕ್ಕಪಕ್ಕದವರಿಗೆ ಸ್ಮೆಲ್ ಬರಲಿಲ್ಲ? ಹಾಗೆಯೇ ತುಂಬಾ ಲೂಪ್ಹೋಲ್ಸ್ಗಳು ಈ ಕೇಸ್ನಲ್ಲಿ ಇಂದಿಗೂ ಇದ್ದಾವೆ. ಹಾಗೆಯೇ BBC ಮತ್ತು ನೆಟ್ಫ್ಲಿಕ್ಸ್ನಲ್ಲಿ ಈ ಕೇಸ್ನ ಬಗ್ಗೆ ಡಾಕ್ಯುಮೆಂಟರಿ ಮಾಡಿದ್ದಾರೆ. ನಿಥಾರಿಯ ಈ ಘಟನೆಯಾಗಿ ತುಂಬಾ ವರ್ಷಗಳಾದರೂ ಅಲ್ಲಿ ಇನ್ನೂ ಕೆಲವು ಕೇಸ್ಗಳು ಸಾಲ್ವ್ ಆಗದೆ ಉಳಿದಿದ್ದಾವೆ. ಹಾಗೆಯೇ ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.